ಹಲೋ ಎವ್ರಿವನ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೇಯಾನ್ವಿಸ್ ವರ್ಲ್ಡ್. ಹಾಲಿಡೇಸಲ್ಲಿ ನಮ್ಮ ಸೆಕೆಂಡ್ ಟ್ರಿಪ್ ಅಜ್ಜಿ ಊರಿಗೆ. ಅಮ್ಮ, ನಿನಗೆ ಅಜ್ಜಿ ಊರಾದ್ರೆ ನನಗೆ ಮುತ್ತಜ್ಜಿ ಊರಲ್ವಾ ಅಮ್ಮ? ಎಸ್ ಚಿನ್ನಿ, ನಿನಗೆ ಇದು ಮುತ್ತಜ್ಜಿ ಊರು, ನನಗೆ ಅಜ್ಜಿ ಊರು. ನನ್ನ ಅಜ್ಜಿ ಊರಲ್ಲಿ ಎಲ್ಲರೂ ಒಂದು ಕಡೆ ಸೇರಿಕೊಂಡು ಮಸ್ತ್ ಮಜಾ ಮಾಡಿದ್ವಿ. ಎಷ್ಟೋ ವರ್ಷಗಳ ನಂತರ ಒಲೆ ಅಡುಗೆ ಊಟ ತಿಂದ್ವಿ. ಹಿಂದೆ ಆಡ್ತಿದ್ದ ಎಷ್ಟೋ ಆಟಗಳನ್ನ ಆಡ್ತಾ ಎಲ್ಲ ಎಂಜಾಯ್ ಕೂಡ ಮಾಡಿದ್ವಿ. ಅಜ್ಜಿ ಊರಲ್ಲಿ ನಮ್ಮ ಡೇ ಸ್ಟಾರ್ಟ್ ಆಗಿದ್ದು ಹೀಗೆ. ಗ್ಯಾಸ್ ಇದ್ದರೂ ಕೂಡ ಒಲೆಯಲ್ಲೇ ಅಡುಗೆ ಮಾಡಬೇಕು, ಒಲೆ ಅಡುಗೆನೇ ತಿನ್ನಬೇಕು ಅಂತ ಎಲ್ಲ ಡಿಸೈಡ್ ಮಾಡಿಕೊಂಡು ಒಲೆ ಹಚ್ಚಿದ್ವಿ. ಬೆಳಗ್ಗೆ ಎದ್ದು ಒಲೆ ಹಚ್ಚಿ ರೊಟ್ಟಿ ಹಾಕಿದ್ರೆ ಸ್ಟಾರ್ಟ್ ಆಗಿದ್ದು ನಮ್ಮ ಜರ್ನಿ ಹೇಗಿತ್ತು ಅನ್ನೋದನ್ನು ಈ ಸಿಂಪಲ್ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀವಿ. ಎಲ್ಲರಿಗೂ ಕೈ ರೊಟ್ಟಿ ಹಾಕ್ತಾ ಇದ್ದೀನಿ. ರೊಟ್ಟಿ ತಿಂದ್ರೆ ಅವನು ಕಾಡಿನ ರಾಜ, ಅಲ್ಲೆಲ್ಲ ಉಜ್ಜಲ್ಲ. ನೀನು ಯಾವ ರಾಜ? ನನ್ಗೆ ನಾನು ಇದ್ದೀನಿ. ಎಲ್ಲ ಕಡೆ ಗ್ಯಾಸ್ ಪ್ರಾಬ್ಲಮ್ ಆಗಿರೋದಕ್ಕೂ ಅದಕ್ಕೂ ಈ ಒಲೆ ಅಡುಗೆ ಪ್ಲ್ಯಾನ್ ಚೆನ್ನಾಗಿ ವರ್ಕೌಟ್ ಆಯ್ತಾ ಇತ್ತು. ಅಮ್ಮ, ರೊಟ್ಟಿ ಜುಮ್ಕಾದ್ದು ಚೆನ್ನಾಯ್ತಮ್ಮ. ನೋಡು, ಒಲೆಯಲ್ಲಿ ಮಾಡ್ತಿರೋದಲ್ವಾ, ಅದಕ್ಕೆ ಟೇಸ್ಟ್ ಆಗಿರೋದು. ಇಲ್ಲ, ಸುನಿಯಕ್ಕ ಮಾಡ್ತಾ ಇತ್ತಲ್ಲ, ಅದಕ್ಕೆ ಟೇಸ್ಟ್ ಆಗಿರೋದು ಅಲ್ಲ ಸುನಿಯಕ್ಕ? ಒಲೆಯಲ್ಲಿ ಮಾಡೋದು ಚಿನ್ನೆ ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಾಗೂ ಇರುತ್ತೆ. ನಂದು ಬಾ, ಬ್ರಷ್ ಮಾಡಿಲ್ಲ, ಎಲ್ಲ ಬ್ರಷ್ ಮಾಡಲ್ಲ ಬಪ್ಪ. ಮಾರ್ನಿಂಗ್ ಎಲ್ಲರೂ ಅವ್ರ ಕೆಲಸ ಮಾಡ್ತಾ ಇರೋಲ್ಲ, ಇಲ್ಲಿ ಕೆಲಸ ಮಾಡ್ತಾವ್ರು ನೋಡಿ. ತಿಂಡಿ ತಿಂದು ಜಾಸ್ತಿ ಆಗಿ ನನ್ನ ತಮ್ಮನ ಕಾಮಿಡಿ ನೋಡಿ. ನನಗೆ ಕಾಫಿ ನಂಗೆ ಕಾಫಿ. ಇದೇನಿದು ಗಗನ? ಆಟ ಇದು ಗಗನ? ಏನ್ ಆಟ ಇದು? ಪುಟ್ಟು, ಏನ್ ಆಟ ಇದು? ಯಾರು ಸೋತ್ರಿ? ಇದೊಂದು ಎಷ್ಟು ಒಳ್ಳೆ ಆಟ, ನಿಜವಾಗ್ಲೂ ಎಷ್ಟು ದಿನ ಆಗಿತ್ತು ಈ ಆಟಗಳೆಲ್ಲ ಆಡಿ ನೋಡಿ. ಈ ಅಳುಗುಳಿ ಮನೆ ಆಡ್ತಾ ಸಡನ್ನಾಗಿ ಒಂದು ಬ್ರೇಕು. ಆ ಬ್ರೇಕ್ ಯಾಕೆ ಗೊತ್ತಾ? ಇಲ್ಲಿ ನೋಡಿ, ಸಖತ್ ಟೇಸ್ಟ್ ಆಗಿರೋ ಹಲಸಿನ ಹಣ್ಣು. ಪುಟ್ಟು, ಹೆಂಗೈತೆ ಹಲಸಿನ ಹಣ್ಣು? ಜ್ಯೂಸ್ ಮಾಡ್ದ? ಸಾಕಾಗೈತಲ್ವಾ ಇದು ಹಣ್ಣು? ಊರಲ್ಲಿರೋ ಸಿಹಿ ಎಲ್ಲ ತಂದೋಗಿದೆ. ಇಲ್ಲೇ ಬಂದ್ ಮಾಡ್ತೀನಿ ಅಂತ ಅದಕ್ಕೆ ನಾನು ಒಬ್ಬಳೇ ತಿಂತಾ ಇಲ್ಲ, ಅವನೇ ತಿಂತಾ ಇರೋದು. ಋತು, ಹಲಸಿನ ಹಣ್ಣು ತಿಂತಾ ಇದ್ದಂಗೆ ಎಳ್ಳಿಕಾಯಿ ಜ್ಯೂಸು. ಹಲಸಿನ ಹಣ್ಣು ತಿನ್ನಿಸ್ತೀನಿ ಅಂತ ಕರೆದು ನೋಡಿ ಇಲ್ಲ ನಾವು ಚಂದುಗೆ ಹಲಸಿನ ಹಣ್ಣು ಬೀಜ ತಿನ್ನಿಸ್ದೆ. ನೆಕ್ಸ್ಟ್ ಏನೋ ಮಾಡ್ತಾವ್ರೆ, ಏನು ಮಾಡ್ತಾರೆ ಅಂತ ನೋಡ್ಕೊಂಬರೋಣ ಬನ್ನಿ. ಗಗನ, ಏನು ಸ್ಪೆಷಲ್ಲು? ಇಬ್ರು ಸೇರ್ಕೊಂಡಿದ್ದೀರಲ್ಲ?
ನಾವು ಮಾಡ್ತಾ ಇದೀವಿ ಪಾಸ್ತಾ. ಏನೇ ಪಾಸ್ತಾ ಇಲ್ಲೇ ತೋರ್ಸು ನೋಡಿ ಬ್ರೋಕೊಲಿ ಬೇಯಿಸ್ಕೊಂಡಿದೀವಿ. ಆಮೇಲೆ ಸೊ ನೆಕ್ಸ್ಟ್ ಇನ್ನು ಪ್ರೊಸೆಸಿಗೆ ಆಮೇಲೆ ಹೇಳ್ತೇನೆ. ಬನ್ನಿ. ಇದು ಬಟರ್, ಹಾಂ ಇದು ಬಟರ್, ಇದು ಚೀಸ್, ಹಾಂ ಇದು ಪಾಸ್ತಾ, ಇದು ಈರುಳ್ಳಿ ಬೆಳ್ಳುಳ್ಳಿ. ಎಲ್ಲ ರೆಡಿ ಆಗಿದೆ. ಟೋಟಲಿ ಪಾಸ್ತಾ ಎಷ್ಟೊತ್ತಾಗುತ್ತೆ? ಒಂದು 10 ನಿಮಿಷ. 10 ನಿಮಿಷ? ಓಕೆ ಓಕೆ, ರೆಡಿ ಮಾಡ್ಬಿಟ್ಟು ಕರೀರಿ. ಓಕೆ. ಆಯ್ತಾ ಪಾಸ್ತಾ? ಆಯಿತು. ವೆಯ್ಟ್. ಚೀಸು ಕಟ್ ಮಾಡಕ್ಕೆ, ಚೀಸು ಕಟ್ ಮಾಡಕ್ಕೆ. ಇಲ್ಲ ಹಾಕ್ಬಿಡ್ತೀಯಾ? ಚಂದು ಏನು ಹಳ್ಳಿಲಿ ಪ್ಯಾಟೆ ಫುಡ್ಡಾ? ಹೌದು. ಟ್ರೈ ಮಾಡ್ತಾ ಇದೀವಿ. ಪಾಸ್ತಾ ಬಿಡಿ. ಯಾರು ಕೇಳ್ಬಿಟ್ಟು ಹಾಕು. ಹತ್ತದ ಒಂದು ಕಡೆ ಪಾಸ್ತಾ, ಒಂದು ಕಡೆ ವೆಜ್ ಬಿರಿಯಾನಿ ಎರಡೂ ತಿನ್ಕೊಂಡು ನಾವೆಲ್ಲ ರೆಡಿಯಾಗಿದ್ದು ಒಂದು ಸ್ಪೆಷಲ್ ಗೇಮ್ ಆಡೋಕ್ಕೆ. ಅಲ್ಗುಳಿ ಮಣೆ ಅಂತೂ ಆಡಿದ್ದಾಯಿತು. ಸೊ ನೆಕ್ಸ್ಟು ಕಟ್ಟೆ ಮಣೆ ಆಡೋಕ್ಕೆ ಎಲ್ಲ ರೆಡಿ ಆದ್ವಿ. ಎರಡು ಟೀಮು. ಇದು ದೊಡ್ಡವ್ರ ಟೀಮು. ಅಲ್ಲಿ ನೋಡಿ ಇನ್ನೊಂದು ಟೀಮು, ಅದು ಇನ್ನೂ ದೊಡ್ಡವ್ರ ಟೀಮು. ಕಟ್ಟೆ ಮಣೆ ಆಡ್ತಾ ಆಡ್ತಾ ಯಾವಾಗ ಸಂಜೆ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಕಟ್ಟೆ ಮಣೆ ಆಡಿ ಆಡಿ ಸಂಜೆಗೆ ಏನಾದರೂ ಡಿಫ್ರೆಂಟಾಗಿ ಸ್ನ್ಯಾಕ್ಸ್ ಮಾಡೋಣ, ಅದು ಮನೇಲೇ ಮಾಡೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ವಿ. ಎಲ್ಲರೂ ಪ್ಲ್ಯಾನ್ ಮಾಡಿದ್ವಿ, ಬಟ್ ಮಾಡಿದ ಮಾತ್ರ ಗಗನ ಮತ್ತು ಚಂದು. ಬಟಾಣಿಯಲ್ಲೇ ನೆನೆ ಹಾಕ್ತಾ ಇದು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಬಿಡು. ಸ್ವಲ್ಪ ಇದನ್ನು ಆಲೂಗಡ್ಡೆ ಸ್ಮ್ಯಾಶ್ ಮಾಡ್ಬಿಡು. ಬಟಾಣಿ ಎಗಬೇಕಲ್ವಾ? ಇದು ಕವರ್ ಓಪನ್ ಮಾಡ್ಬಿಟ್ಟೆ. ಪಾನಿಪುರಿ. ಲತಕ ಹಾಯ್. ಹಾಯ್. ಸಂಜೆ ಆಯಿತು, ಏನಿಲ್ವಾ ಸ್ಪೆಷಲ್? ಪಾನಿ ಓ ಪಾನಿಪುರಿ. ರೆಡಿ ಆಗಿದೆ. ಇದು ಪಾನಿ ಮಾಡಿದ್ದಾರೆ. ಆಲೂಗಡ್ಡೆ ಇದೆ, ಆಲೂಗಡ್ಡೆ ರೆಡಿ ಇದೆ. ಬಟಾಣಿ ಬೇಯ್ತಾ ಇದೆ. ಸಂಜೆ ಪಾನಿ ಸ್ಪೆಷಲ್ ready ಇದೆ. ಪಾನಿಪುರಿ. ಸಂಜೆ ಸ್ಪೆಷಲ್. So- ಎಲ್ಲಾರನ್ನೂ ಕರ್ಬಿಟ್ಟು. ಸೊ ಇಟ್ ಈಸ್ ಓವರ್. ಕಾಫಿ. ಸರಿ ಕಾಫಿ. ಆ್ಯಕ್ಚುಲಿ ಮಕ್ಕಳಿಗೆಲ್ಲ ಕಟ್ಟೆ ಮಣೆ ಅಂದರೆ ಏನು ಅಂತಲೇ ಗೊತ್ತಿರಲಿಲ್ಲ. ಅದನ್ನು ಬೆಳಗ್ಗೆಯಿಂದ ಸಂಜೆ ತನಕ ನೋಡಿ 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 ನಾವು ಇವಾಗ ಸಾಕು ಅಂದ್ರೂ ಅವ್ರು ಬಿಡ್ತಾನೆ ಇಲ್ಲ. ಚಿರಂತ್ ಯಾರು ಬಿನ್ನು? ಇವರೆಲ್ಲ ಕಟ್ಟೆ ಮಣೆ ಆಡಿ ಎಂಜಾಯ್ ಮಾಡೋ ತನಕ ಒಳಗಡೆ ಪಾನಿಪುರಿನೂ ರೆಡಿ ಆಯಿತು. ಎಲ್ಲ ಕುತ್ಕೊಂಡು ತಿನ್ನೋದ್ರಲ್ಲಿ ಎಷ್ಟು ಮಜಾ ಇತ್ತು ಅಂದರೆ ಸಖತ್ತು ಮಜಾ ಇತ್ತು. ಎಲ್ಲರೂ ಒಂದು ಕಡೆ ಸೇರೋದೇ ಅಪರೂಪ. ಅಂಥದ್ರಲ್ಲಿ ಎಲ್ಲರೂ ಒಂದು ಕಡೆ ಸೇರಿ ಇಷ್ಟು ಚೆನ್ನಾಗಿ ಮಜಾ ಮಾಡ್ತಾ ಇದ್ದೀವಿ ಅಂದರೆ ಅದು ಒಂಥರ ತುಂಬ ಖುಷಿ. 2 ವರ್ಷ ಪಾನಿಪುರಿ ಅಂಗಡಿ ಇಟ್ಟಿದ್ದೆ. ನೀನಾ ಕನ್ಸಲ್ಲಿ? ಅದು ನಿಂಗೆ ಗೊತ್ತಾಗಕ್ಕೆ ಅಂದ್ರೆ ಅದಕ್ಕೆ 2 ವರ್ಷ ಪಾನಿಪುರಿ ಅಂಗಡಿ ಇಟ್ಟಿದ್ದೆ. ಅದನ್ನೇ ಗೊತ್ತಮ್ಮ. ನೀ ಅದಕ್ಕೆ ಎಕ್ಸ್ಟ್ರಾ 2 ಗ್ಲಾಸ್ ಮಾಡಿದೆ. ನಾನು ಎಲ್ಲ ನಮ್ಮಜ್ಜಿ ಊರಲ್ಲಿ ನಾನು ತುಂಬಾ ಎಂಜಾಯ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಅಂತೂ ಇನ್ನೂ ಜಾಸ್ತಿನೇ ಎಂಜಾಯ್ ಮಾಡ್ತಾರೆ. ಎಲ್ಲರೂ ಒಂದು ಕಡೆ ಸೇರೋದೇ ಅಪರೂಪ. ಅದರಲ್ಲೆಲ್ಲರೂ ಒಂದು ಕಡೆ ಸೇರಿ ಆ ಮೂಮೆಂಟ್ಗಳನ್ನ ಎಂಜಾಯ್ ಮಾಡ್ತಾ ಇದೀವಲ್ಲ, ಅದು ಇದೆಲ್ಲ ಅನ್ಫರ್ಗೆಟಬಲ್ ಮೆಮೊರೀಸ್. ಇವತ್ತೆಲ್ಲ ಫುಲ್ ವೆಜ್ಜು, ನಾಳೆ ಎಲ್ಲ ಕಂಪ್ಲೀಟ್ ನಾನ್ ವೆಜ್ಜು. ಅದು ಒಲೆಲ್ಲೇ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಐ ವಿಲ್ ಕಮ್ ವಿತ್ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ವೆರಿ ಸೂನ್.